ಸ್ಮೃತಿವನದ ಎಂಟ್ರೆನ್ಸ್ ಹೀಗಿದೆ ನೋಡಿ ಬಂಧುಗಳೇ. ಶಿವಕುಮಾರ ಸ್ವಾಮಿ ಅವರ ಸ್ಟ್ಯಾಚು ಮಾಡಿದ್ದಾರೆ. ಬಂಧುಗಳೇ, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸ್ಮೃತಿವನ ಅಂತ ಒಂದು ಮಾಡಿದ್ದಾರೆ ಶಿವಕುಮಾರ ಸ್ವಾಮಿಗಳ ಸ್ಮರಣಾರ್ಥವಾಗಿ. ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಈ ಮಠಕ್ಕೆ ಬಂದಾಗ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ ಅಂತ, ಅಂದರೆ ಅದೇ ಶಿವಕುಮಾರ ಸ್ವಾಮಿಗಳು ಅವರ ತಾಯಿ ಮಡಿಲಲ್ಲಿರೋದನ್ನು ಈ ರೀತಿ ಚಿತ್ರಿಸಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿ ಭವಿಷ್ಯ ನುಡಿಯುತ್ತಿರುವುದು. ಅಂದರೆ ಶಿವಕುಮಾರ ಸ್ವಾಮಿಗಳ ಬಾಲ್ಯದಿಂದ ಅವರ ಮುಂದಿನ ನಡೆ ಜೀವನದ ಬಗ್ಗೆ ಈ ಥರ ಎಲ್ಲ ಚಿತ್ರಿಸಿ ತೋರಿಸ್ತಾ ಇದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು. ನೋಡಿ ಅಲ್ಲಿ ಆಶ್ರಯ ಬೇಡಿ ಬಂದಿದ್ದರು ಶಿವಕುಮಾರ ಸ್ವಾಮಿಗಳು. ಇಲ್ಲಿ ಉದ್ದಾನ ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ, ಉದ್ದಾನ ಸ್ವಾಮಿಗಳು ಕೇಳಿಕೊಂಡಾಗ ಶಿವಕುಮಾರ ಸ್ವಾಮಿಗಳು ಅವರಿಗೆ ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಆಗ್ತಿರೋ ದೃಶ್ಯ ಇದು. ಇದು ನೋಡಿ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುತ್ತಿರುವುದು. ತುಂಬ ಚೆನ್ನಾಗಿದ್ದಾವೆ ಎಲ್ಲ ಸ್ಕಲ್ಪ್ಚರ್. ಶಿವಣ್ಣನವರಿಗೆ ನಿರಾಭಾರಿ ನಿರಂಜನ ಜಂಗಮ ದೀಕ್ಷೆ ಕೊಡ್ತಿರುವುದು. ಇದು ದೀಕ್ಷೆ ಕೊಡ್ತಾ ಇರೋದು ಶಿವಕುಮಾರ ಸ್ವಾಮಿಗಳಿಗೆ. ನೋಡಿ ಶ್ರೀ ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದು. ಉದ್ದಾನ ಸ್ವಾಮಿಗಳು ಶ್ರೀಗಳಿಗೆ, ಶಿವಕುಮಾರ ಸ್ವಾಮಿಗಳಿಗೆ. ನೋಡಿ ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ಸ್ವಾಮಿಗಳು. ಇದು ಭಕ್ತರು ಕಾಣಿಕೆ ನೀಡ್ತಾ ಇರೋದು ಮಠಕ್ಕೆ. ನೋಡಿ ಸ್ವಾಮಿಗಳು ಐಷಾರಾಮಿ ಕಾರಲ್ಲಿ ಓಡಾಡೋದು ಮಾತ್ರ ನೋಡಿರ್ತೀರ ತುಂಬ ಜನ ಸ್ವಾಮಿಗಳು. ಬಟ್ ನೋಡಿ ಶಿವಕುಮಾರ ಸ್ವಾಮಿಗಳು ದಾಸೋಹಕ್ಕೆ ಸೌದೆ ಸೀಳ್ತಾ ಇದ್ರಂತೆ, ಅವರೇ ಕೊಡಲಿ ತಗೊಂಡು. ಇದು ನೋಡಿ ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ಸೇರಿಸ್ಕೊಳ್ತಾ ಇರೋದು. ನೋಡಿ ಸ್ಮೃತಿವನಕ್ಕೆ ಏನು ಶಿವಕುಮಾರ ಸ್ವಾಮಿಗಳ ಸ್ಮರಣಾರ್ಥವಾಗಿ ಮಾಡಿದ್ದಾರೆ ಈ ಸ್ಮೃತಿವನ ಸಿದ್ಧಗಂಗಾ ಮಠದಲ್ಲಿ. ನೀವು ಒಳಗಡೆ ಎಂಟ್ರಿ ಕೊಟ್ಟರೆ ಸಾಕು, ಶ್ರೀಗಳದ್ದೊಂದು ಬಾಲ್ಯದಿಂದ ಅವರ ಬದುಕು ಜೀವನದ ಬಗ್ಗೆ ಒಂದು ಪುಟ್ಟ ಪರಿಚಯನ ನಿಮಗೆ ಹಿಂಗೆ ಈಗ ಈ ಥರ ಸ್ಕಲ್ಪ್ಚರ್ ಏನಂತಾರೆ, ಇದು ಶಿಲಾ ದೃಶ್ಯಗಳ ಮೂಲಕ ನಿಮಗೆ ತೋರಿಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಖುಷಿಯಾಗುತ್ತೆ ನೋಡೋದಕ್ಕೆ. ನೋಡಿ ಅಬ್ದುಲ್ ಕಲಾಂ ಅವರು ಭೇಟಿ ನೀಡಿರೋದು. ನೋಡಿ ತುಂಬ ತಂಪಾಗಿದೆ ವಾತಾವರಣ. ಇದು ಒಂಥರ ಶಾಂತಿಯುತವಾಗಿದೆ, ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೇನೋ ಆಹ್ಲಾದಕರ. ಗಿಜಿ ಏನೋ ಇದಿಲ್ಲ, ಜಂಜಾಟಗಳಿಲ್ಲ ಇಲ್ಲಿ. ಒಂಥರ ಏನೋ ಶಾಂತಿಯುತವಾಗಿದೆ. ಮಕ್ಕಳೆಲ್ಲ ಆಡ್ತಾಯಿದ್ದಾರೆ. ಈ ಮಕ್ಕಳು ಆಡ್ತಾಯಿದ್ದಾರೆ ನೋಡಿ, ನೀವು ಬಂದು ಆಟ ಆಡಿ ಜೊತೆಗೆ. ನೋಡಿ ಮೊಬೈಲ್ ಬಂದಮೇಲೆ ಮಕ್ಕಳು ಯಾವ್ಯಾವ ಆಟನೆಲ್ಲ ಮರ್ತಿದ್ದಾರೆ ಅಂತ ನೋಡಿ. ಇದು ಕೂಸುಮರಿ, ಈಗಿನ ಹುಡುಗರು ಯಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಕೂಸುಮರಿ ಆಟ ಇಲ್ಲಿ ನೋಡಿ, ಎಲ್ಲ ಕುಂಟೆ ಪಿಲ್ಲೆ ಆಡ್ತವ್ರೆ. ಕುಂಟೆ ಪಿಲ್ಲೆ ಯಾರಾದರೂ ಆಡ್ತಾಯಿದ್ದಾರೆ ಗೊತ್ತಿಲ್ಲ ಇವಾಗ. ನಾವು ಚಿಕ್ಕವರಿದ್ದಾಗ ಹುಡುಗರು ಹುಡುಗಿರು ಎಲ್ಲರೂ ಕುಂಟೆ ಪಿಲ್ಲೆ ಆಡೋರು. ಕಣ್ಣ ಮುಚ್ಚಾಲೆ ಆಟ. ಇದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಚಿನ್ನಿ ದಾಂಡು. ಎಂಥ ಆಟ ಚಿನ್ನಿ ದಾಂಡು. ಕ್ರಿಕೆಟು ಏನೂ ಅಲ್ಲ, ಚಿನ್ನಿ ದಾಂಡು ಬಂದು ಎಂಥ ಆಟ ಚಿನ್ನಿ ದಾಂಡು. ಇದಂತೂ ಇದು 90s ಕಿಡ್ಸು ಫೇವ್ರೇಟು ಗೋಲಿ ಆಟ. ಗೋಲಿನೂ ಕೊಟ್ಬಿಟ್ಟಾರೆ ನೋಡಿ ಕೈಯಲ್ಲಿ. ಇದ್ರ ಜೊತೆ ಬುಗೋರಿ, ಲಗೋರಿ, ಎಂತೆಂಥ ಆಟಗಳೆಲ್ಲ ಮಿಸ್ ಆಗಿಬಿಟ್ಟಿದ್ದಾವೆ. ಮರ್ಕೋತಿ ಆಟ ಅಂತೂ ಈಗಿನ ಹುಡುಗರು ಯಾರು ನೋಡೇ ಇರಲ್ವೇನೋ ಬಹುಶಃ. ಇಂಥ ಮರದ ಮೇಲೆ ಹತ್ತಿದ್ರೆ ಮೇಲಿನ ತನಕನೂ ಹೋಗ್ತಿದ್ವಿ ಸುಮ್ಮನೆ. ಬಂಧುಗಳೇ, ಇಲ್ಲೊಬ್ಬರು ಅಪರೂಪದ ಗಣ್ಯ ವ್ಯಕ್ತಿಗಳು ಸಿಕ್ಕಿದ್ರು. ನೀವೆಲ್ಲ ತುಂಬ ಖುಷಿ ಪಡ್ತೀರಾ ಇವ್ರನ್ನ ಈಗ ನಾನು ತೋರಿಸಿದರೆ. ನೋಡಿ ಮಾತಾಡಿಸಿ. ಅವರು ಯಾರ ಥರನೂ ಅಷ್ಟಾಗಿ ಮಾತಾಡಲ್ಲ, ನೀವು ಮಾತಾಡ್ಸಿದ್ರೆ ಮಾತಾಡ್ತಾರೆ. ಒಂದು ಸಲ ಮಾತಾಡಿ. ಇವರೇ ಇವರು ಇದ್ದಾರೆ ಪಕ್ಕದಲ್ಲಿ, ಇವ್ರಿಗೂ ಮಾತಾಡಿಸ್ಬಿಡಿ. ಹಾಯ್ ಚಿನ್ನು, ಮೀನು ಕೈಯಲ್ಲಿ ಇಟ್ಕೊಂಡಿದ್ದೀಯಾ? ನೀರಿಗೆ ಹಾಕಮ್ಮ ಹೋಗಿ. ಈ ಸ್ಮೃತಿವನದ ಸೋಲ್ಜರ್ಸ್ ಇವರೇ ನೋಡಿ. ಇವರೇ ಸೋಲ್ಜರ್ಸ್, ಬಾಡಿ ಗಾರ್ಡ್ಸ್ ಎಲ್ಲ
ಏನು ಟೆರರ್ ಆಗಿದ್ದಾರೆ ನೋಡಿ ಅಲ್ವಾ. ಏಯ್ ಮಾಡ ಆಡ ಯೂಟ್ಯೂಬಿಗೆ ಹಾಕ್ತೀನಿ ಆಡ ಯೂಟ್ಯೂಬಿಗೆ. ಯಾಕೆ ಬೇಡ ಯಾಕೆ ಬೇಡ ಮನೆಗೆ ಹೇಳಿ ಬಂದಿಲ್ಲ ಮನೆಗೆ ಹೇಳಿ ಬಂದಿಲ್ಲ ಮತ್ತೆ ಮತ್ತೆ ಯಾಕೆ ಹಾಗ ಇಲ್ಲಿ 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 ಅಯ್ಯೋ ನಾಚ್ಕೋತಾಳೆ. ನೀನು ಕೂಗಲ್ಲ ಈಗ ಚೇರಪ್ ಚೇರಪ್ ಏ ಅಂತ. ಬಂಧುಗಳೇ, ಸಿದ್ಧಗಂಗಾ ಮಠಕ್ಕೆ ಏನಾದರೂ ಭೇಟಿ ಕೊಟ್ಟರೆ ನೀವು ತುಮಕೂರಲ್ಲಿ ಈ ಸ್ಮೃತಿವನನ್ನು ತಪ್ಪದೆ ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.